ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ ಮನೆ. ನಮ್ಮ ಹೊಟ್ಟೆಯ ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲ ಆರೋಗ್ಯವೂ ಚೆನ್ನಾಗಿರುತ್ತೆ. ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿರಬೇಕು. ಸ್ಟಮಕ್ ವೀಕ್ ಇದ್ದವರಿಗೆ ನೆನಪಿನ ಶಕ್ತಿಯೂ ಕಡಿಮೆ. ಜೀರ್ಣಶಕ್ತಿ ಚೆನ್ನಾಗಿದ್ದರೆ ನೆನಪಿನ ಶಕ್ತಿಯೂ ಚೆನ್ನಾಗಿರುತ್ತೆ. ಅವರು ಲವಲವಿಕೆಯಿಂದ ಇರ್ತಾರೆ, ಧೈರ್ಯಶಾಲಿಗಳಾಗಿರ್ತಾರೆ. ಹಾಗಾಗಿ ಹೊಟ್ಟೆಯನ್ನು ಎರಡನೇ ಮೆದುಳು ಅಂತ ಹೇಳ್ತಾರೆ. ಹೊಟ್ಟೆ ತಂಪಾದಾಗ ಮೆದುಳು ಕೂಡ ತಂಪಾಗಿರುತ್ತೆ. ಸ್ಟಮಕ್ ಹಾಳಾದಾಗ ಮೈಂಡ್ ಹಾಳಾಗುತ್ತೆ, ಮೈಂಡ್ ಹಾಳಾದಾಗ ಸ್ಟಮಕ್ ಕೂಡ ಹಾಳಾಗುತ್ತೆ. ಈ ಕೈನಲ್ಲಿ ಪಾಯಿಂಟ್ಗಳನ್ನು ಪ್ರೆಸ್ ಮಾಡಿದಾಗ, ಕಾಲಿನಲ್ಲಿ ಪಾಯಿಂಟ್ಗಳನ್ನು ಪ್ರೆಸ್ ಮಾಡಿದಾಗ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಕುತೂಹಲ ನಿಮಗಿರ್ಬೋದು. ನಮ್ಮ ದೇಹದಲ್ಲಿ ಒಟ್ಟು 72,000 ನಾಡಿಗಳಿದೆ. ನಾಡಿಗಳು ಅಂದರೆ ಅದು ನರಗಳಲ್ಲ. ನರಗಳು ರಕ್ತ ಸಂಚಾರ ಮಾಡಲಿಕ್ಕೆ ಅದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಆದರೆ ಈ ನಾಡಿಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಕಣ್ಣಿಗೆ ಕಾಣಿಸಿದ 72,000 ನಾಡಿಗಳಿದ್ದಾವೆ. ಆ 72,000 ನಾಡಿಗಳಲ್ಲಿ 40,000 ನಾಡಿ ಕಾಲಲ್ಲಿದೆ, 20,000 ನಾಡಿ ನಮ್ಮ ಕೈಗಳಲ್ಲಿದೆ, ಮತ್ತು ಉಳಿದ 12,000 ನಾಡಿ ನಮ್ಮ ಕಿವಿಗಳಲ್ಲಿದೆ. ಆ ನಾಡಿ ಪಾಯಿಂಟ್ಗಳೆಲ್ಲ ಎಲ್ಲೆಲ್ಲಿ ಬರುತ್ತೆ ಅದನ್ನು ಹಿಂದಿನವ್ರು ಕಂಡು ಹಿಡಿದು ನಮಗೆ ಎಲ್ಲ ಪಾಯಿಂಟ್ ಮಾಡಿಕೊಟ್ಟು ಹೋಗಿದ್ದಾರೆ. ಇದ್ರ ಬಗ್ಗೆ ವಿವರವಾಗಿ ಇನ್ನೊಂದು ವಿಡಿಯೋ ನಿಮ್ಗೆ ತಿಳಿಸ್ತೀನಿ. ಈಗ ಲಿವರ್ ಕೆಲಸ ಮಾಡದೇ ಇದ್ದರೆ ಪಿತ್ತ ಜಾಸ್ತಿಯಾಗಿ ಕೋಪ ಬರುತ್ತೆ. ನಮ್ಮಲ್ಲಿ ಹೇಳ್ತಾರೆ ನೋಡಿ, ಯಾರು ಕೂಗಾಡ್ತಾ ಇದ್ದರೆ, ತುಂಬ ಜಗಳ ಮಾಡ್ತಾ ಇದ್ರೆ ಹೇಗೆ ಮಾಡಿ, ಪಿತ್ತ ನೆತ್ತಿಗಿರಿದೆಯಾ ಅಂತ ಕೇಳ್ತಾರೆ. ಹಾಗೆ ತಲೆಯಲ್ಲಿ ಕೂಡ ಒತ್ತಡ ಜಾಸ್ತಿ ಆದರೆ, ಟೆನ್ಷನ್ ಜಾಸ್ತಿ ಆದರೆ ಪಿತ್ತ ಜಾಸ್ತಿ ಆಗುತ್ತೆ. ಅದರಿಂದ ನಮ್ಮ ಹೊಟ್ಟೆಯಲ್ಲಿ ಮತ್ತು ಲಿವರ್ನಲ್ಲಿ ಹೀಟ್ ಜಾಸ್ತಿ ಆಗುತ್ತೆ. ನಮ್ಮ ಬರೋ ಎಷ್ಟೋ ಕಾಯಿಲೆಗಳು, 95% ಕಾಯಿಲೆಗಳು ನಮ್ಮ ಮಾನಸಿಕ ಒತ್ತಡದಿಂದ, ಮಾನಸಿಕತೆಯಿಂದಲೇ ಬರುತ್ತೆ. ಉಳಿದಿದ್ದ 5% ಹೊರಗಡೆಯಿಂದ, ಬ್ಯಾಕ್ಟೀರಿಯಾ, ವೈರಸ್ ಇಂಥವುಗಳಿಂದ ಬರುತ್ತೆ. ಅದೇ ಥರ ನಾವು ಹೊಟ್ಟೆ ಕಿಚ್ಚು ಪಟ್ಕೊಂಡ್ರೂ ಕೂಡ, ಇನ್ನೊಬ್ಬರ ಬಗ್ಗೆ ಅಸೂಹೆ, ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಪಟ್ಕೊಂಡು, ಹೊಟ್ಟೆ ಕಿಚ್ಚು ಹೆಸರೇ ಹೇಳುವಂಗೆ ಹೊಟ್ಟೆಯಲ್ಲಿ ಕಿಚ್ಚನ್ನು ಉತ್ಪತ್ತಿ ಮಾಡುತ್ತೆ. ಆ ರೀತಿ ಹೊಟ್ಟೆ ಕಿಚ್ಚು ಪಟ್ಕೊಂಡ್ರೆ ನಮ್ಮ ಹೊಟ್ಟೆಯಲ್ಲಿ ಹೀಟ್ ಜಾಸ್ತಿ ಆಗುತ್ತೆ. ಅದರಿಂದ ನಮ್ಮ ಹೊಟ್ಟೆ ಹಾಳಾಗುತ್ತೆ. ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಅಂದರೆ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಹೇಳ್ತೆ, ಅದು ಕಡಿಮೆ ಆಗ್ತಾ ಬರುತ್ತೆ. ನಾವು ಟೆನ್ಷನ್ನಿಗೆ ಒಳಗಾದಾಗ ಗ್ಯಾಸ್ಟ್ರಿಕ್ ಜ್ಯೂಸ್ ಕಡಿಮೆ ಆಗುತ್ತೆ. ಅದರಿಂದ ನಮ್ಮ ಜೀರ್ಣಕ್ರಿಯೆ ಕಡಿಮೆ ಆಗುತ್ತೆ. ಅದರಿಂದಾಗಿ ಸ್ಟಮಕ್ಕು ಮತ್ತು ಸ್ಪ್ಲೀನಿಗೆ ಹೊಡ್ತಾ ಬೀಳುತ್ತೆ. ಅದರಿಂದ ಹಾಳಾಗುತ್ತೆ. ಹಾಳಾದಾಗ ನಮ್ಮ ಪ್ಯಾನ್ಕ್ರಿಯಾಸಿಗೂ ತೊಂದರೆ ಆಗುತ್ತೆ. ಪ್ಯಾನ್ಕ್ರಿಯಾಸಿಗೆ ತೊಂದರೆ ಆದಾಗ ಡಯಾಬಿಟಿಸ್ ಅಂತ ಕಾಯಿಲೆಗಳು ಬರುತ್ತೆ. ಸ್ಟಮಕ್ ಒಣಗಿದಾಗ ಏನು ಮಾಡಬೇಕು ಅಂದರೆ, ಸ್ಟಮಕ್ ಹೀಟ್ ಆದಾಗ ನಾವು ಏನು ಮಾಡಬೇಕು? ಸ್ಟಮಕ್ಕು ಯಾವಾಗಲೂ ತಂಪಿಂದ ಕುಡಿಬೇಕು. ಹೊಟ್ಟೆ ತಂಪಾಗಿರಬೇಕು ಅಂತ ಹೇಳ್ತಾರೆ ನೋಡಿ. ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡಿದರೆ ನಮ್ಗೆ ಹಾರೈಸೋದು ಹಾಗೆ, ನಿನ್ನ ಹೊಟ್ಟೆ ತಂಪಾಗಿರಲಿ ಅಂದರೆ, ಹೊಟ್ಟೆ ತಂಪಾಗಿದ್ದರೆ ದೇಹವು ತಂಪಾಗಿರುತ್ತೆ, ಮೈಂಡು ತಂಪಾಗಿರುತ್ತೆ, ಅವಾಗೆಲ್ಲ ಕೆಲಸಗಳು ಸುಗಮವಾಗುತ್ತೆ, ಜೀವನ ಚೆನ್ನಾಗಿರುತ್ತೆ. ಹೊಟ್ಟೆ ತಂಪಾಗಿರ್ಲಿಕ್ಕೆ ಏನು ಮಾಡಬೇಕು? ನಾವು ಊಟದಲ್ಲಿ ಹಸಿ ತರಕಾರಿಗಳನ್ನು ತಿನ್ನಬೇಕು, ಮತ್ತು ರಸದ ಅಂಶ ಜಾಸ್ತಿ ಇರ್ತಕ್ಕಂಥ ಊಟವನ್ನು ಮಾಡಬೇಕು. ಸಾರು, ಮಜ್ಜಿಗೆ, ತಂಬುಳಿ ಈ ಥರ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ನಾವು ಯಾವುದೇ ಥರ ಡ್ರೈ ಫುಡ್ಡನ್ನು ತಿನ್ನಬಾರ್ದು. ಡ್ರೈ ಫುಡ್ಗಳನ್ನು ತಿಂದಾಗ, ಹೈಬ್ರಿಡ್ ಫುಡ್ಗಳನ್ನು ತಿಂದಾಗ
ಹೊಟ್ಟೆಯಲ್ಲಿ ದ್ರವದ ಅಂಶ ಕಡಿಮೆ ಆಗುತ್ತೆ. ಎಲ್ಲ ಥರದ ಹೈಬ್ರಿಡ್ ಫುಡ್ಗಳು ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ನೀರಿನ ಅಂಶವನ್ನು ಕಡಿಮೆ ಮಾಡುತ್ತೆ. ಬೇಕ್ರಿ ಐಟಮ್ಸ್ಗಳು ತಿನ್ನಬಾರ್ದು, ಅದು ಕೂಡ ನಮ್ಮ ದೇಹವನ್ನು ಡ್ರೈ ಮಾಡುತ್ತೆ. ಚಕ್ಲಿ, ಕುರುಕುರೆ, ನಿಪ್ಪಟ್ಟು, ಚಿಪ್ಸು ಇವುಗಳನ್ನು ಯಥೇಚ್ಛವಾಗಿ ತಿಂತಾ ಇದ್ದಾಗ ನಿಮ್ಮ ಹೊಟ್ಟೆ ಡ್ರೈ ಆಗುತ್ತೆ. ನಿಮ್ಮ ಹೊಟ್ಟೆಯಲ್ಲಿರೋ ನೀರನ್ನೆಲ್ಲ ಹೀರಿಬಿಡುತ್ತೆ ಅದು. ಮತ್ತು ಯಾವುದೇ ವಿಷಯಕ್ಕೂ ಟೆನ್ಷನ್ ಮಾಡ್ಕೋಬಾರ್ದು. ಹೊಟ್ಟೆ ತಂಪಾಗಿರಬೇಕು ಅಂದರೆ ಮಜ್ಜಿಗೆ ಕುಡಿಬೇಕು, ಹಣ್ಣು ತಿನ್ನಬೇಕು, ಹಸಿ ತರಕಾರಿ ತಿನ್ನಬೇಕು. ಊಟದಲ್ಲಿ ನೀರಾಗಿರ್ತಕ್ಕಂಥ ರಸ ಪದಾರ್ಥಗಳನ್ನು ತಿನ್ನಬೇಕು. ಇದರಿಂದ ನಿಮ್ಮ ಹೊಟ್ಟೆ ಯಾವಾಗಲೂ ತಂಪಾಗಿರುತ್ತೆ. ಗ್ಯಾಸ್ಟ್ರಿಕ್ ಆದಾಗ ಗ್ಯಾಸ್ಟ್ರಿಕ್ ರಿಲೀಸ್ ಆಗಲಿಕ್ಕೆ ಏನು ಮಾಡಬೇಕು ಅಂತಂದರೆ, ನಮ್ಮ ಕಾಲಿನಲ್ಲಿ ಬರುವ ಈ 36 ಮತ್ತು SP6 ಅಂತ ಹೇಳ್ತಕ್ಕಂಥ ಪಾಯಿಂಟನ್ನು ನೀವು ಪ್ರೆಸ್ ಮಾಡಬೇಕು. ST36 ಅಂತ ಮೊಳಕಾಲಿಂದ ಕೆಳಗಡೆ 4 ಬೆರಳು ಕೆಳಗಡೆ ಬರುತ್ತೆ. SP6 ಅಂತ ಮೊಳಕಾಲು ಕೆಳಗಡೆ ಮಣಿಕಟ್ಟು ಗಂಟಿಂದ ಮೇಲ್ಗಡೆ 4 ಬೆರಳು ಮೇಲ್ಗಡೆ ಬರುತ್ತೆ. ಇದನ್ನು ಪ್ರೆಸ್ ಮಾಡೋದ್ರಿಂದ ನಿಮ್ಮ ಗ್ಯಾಸ್ಟ್ರಿಕ್ ರಿಲೀಸ್ ಆಗುತ್ತೆ. ಅದನ್ನು ದಿನಕ್ಕೆ 20 ಸಲ, ಒಂದು ಸಲಕ್ಕೆ 20 ಸಲ ಪ್ರೆಸ್ ಮಾಡಿ. ಇದನ್ನು ವಾರದಲ್ಲಿ 2 ದಿನಕ್ಕೊಂದು ಸಲ ಪ್ರೆಸ್ ಮಾಡಿದರೆ ಸಾಕು, ಅಥವಾ 3 ದಿನಕ್ಕೊಂದು ಸಲ ಪ್ರೆಸ್ ಮಾಡಿದರೆ ಸಾಕು. ಇದನ್ನು ಪ್ರೆಸ್ ಮಾಡಿದಾಗ ನಿಮಗೆ ಹೊಟ್ಟೆಯಲ್ಲಿರೋ ಗ್ಯಾಸ್ಟ್ರಿಕ್ ರಿಲೀಸ್ ಆಗುತ್ತೆ. ಹೊಟ್ಟೆ ಹೀಟಾದಾಗ ಇನ್ನೊಂದು ಮಾಡ್ಬೋದು, ಅಂಗೈನಲ್ಲಿ ನಾವು ಸ್ಟಮಕ್ ರಿಫ್ಲೆಕ್ಸ್ ಪಾಯಿಂಟನ್ನ ಪ್ರೆಸ್ ಮಾಡಿ ಇಲ್ಲಿ ಗ್ರೀನ್ ಕಲರನ್ನು ಹಚ್ಬೋದು. ಹೊಟ್ಟೆ ಹೀಟಾದಾಗ ಇದು ತಂಪು ಮಾಡುತ್ತೆ. ಕಾಳು ಯಾವುದನ್ನು ಹಾಕ್ಬೋದು ಅಂತಂದರೆ, ಈ ಥರ ಟೇಪಿಗೆ ಮೆಂತೆ ಕಾಳನ್ನು ಅಂಟಿಸಿಬಿಟ್ಟು ಈ ಮೆಂತೆ ಕಾಳನ್ನು ಇಲ್ಲಿ ಹಾಕ್ಬೋದು. ಈ ಕಲ್ಲರು ಮತ್ತು ಮೆಂತೆ ಕಾಳನ್ನು 2 ರಿಂದ 4 ಗಂಟೆಗಳ ಕಾಲ ಇಟ್ಕೋಬೋದು. ಆಮೇಲೆ ಕಲರ್ನ ಚೆನ್ನಾಗಿ ಅಳಿಸಿ ಕಾಲಿನಲ್ಲಿ ST36 ಮತ್ತು SP6 ಪಾಯಿಂಟ್ಗಳನ್ನು ಪ್ರೆಸ್ ಮಾಡೋದ್ರ ಮೂಲಕ ಕೂಡ ನಿಮ್ಮಲ್ಲಿ ಹೊಟ್ಟೆಯಲ್ಲಿರೋ ಗ್ಯಾಸ್ ರಿಲೀಸ್ ಆಗುತ್ತೆ. ಹೊಟ್ಟೆ ತಂಪಾಗಿ ಇಟ್ಕೊಳ್ಳಿಕ್ಕೆ ಅಂಗೈನಲ್ಲಿ ಗ್ರೀನ್ ಕಲರ್ ಹಚ್ಚಿ ಮತ್ತು ಮೆಂತೆ ಕಾಳು ಹಚ್ಚೋದ್ರಿಂದ ನಿಮ್ಮ ಹೀಟ್ ಆಗಿರ್ತಕ್ಕಂಥ ಸ್ಟಮಕ್ಕು ತಂಪಾಗುತ್ತೆ. ಇವುಗಳನ್ನು ಮಾಡಿ ನೀವು ಪ್ರಯೋಜನವನ್ನು ಪಡ್ಕೊಳ್ಳಿ ಮತ್ತು ಕಮೆಂಟ್ಸ್ ಮೂಲಕ ನೀವೇನು ಉಪಯೋಗವನ್ನು ಪಡ್ಕೊಂಡಿದ್ದೀರೋ ಅದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ನಮಸ್ಕಾರ.